ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸ್ಕೋರಿಂಗ್ ಪ್ಯಾಕೇಜ್ ಗಣಿತ ವಿಷಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕಗಳನ್ನು ಗಳಿಸುವುದಕ್ಕೋಸ್ಕರ ನಾನು ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀನಿ. ಪ್ರತಿ ಘಟಕಕ್ಕೆ 5 ಪ್ರಶ್ನೆ ಪತ್ರಿಕೆಗಳ ಕಿರು ಪರೀಕ್ಷೆಗಳು ಸ್ಕೋರಿಂಗ್ ಪ್ಯಾಕೇಜ್ ಅನ್ನುವಂಥದ್ದು. ಈ ಒಂದು ಘಟಕ ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುದು ಅಂದ್ರೆ ಇದು ವರ್ಗ ಸಮೀಕರಣಗಳು ಅನ್ನುವಂತಹ ಘಟಕ. ತರಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥ ಘಟಕವಾರು ಕಿರು ಪರೀಕ್ಷೆ. ಇದು 1ನೇ ಕಿರು ಪರೀಕ್ಷೆ. ಇದು ನ್ಯೂ ಸಿಲೆಬಸ್, ಈಗ ರಿವೈಸ್ ಮಾಡಿರುವ ಸಿಲೆಬಸ್ ಪ್ರಕಾರ ನಾನು ಈ ಒಂದು ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀನಿ. ಇದನ್ನ ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥದ್ದು. ಘಟಕ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅನ್ನುವಂಥದ್ದು. ಈಗ 1ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಅಂಕ. 2 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 2. ವರ್ಗ ಸಮೀಕರಣವು ಹೊಂದಿರಬಹುದಾದ ಗರಿಷ್ಠ ಮೂಲಗಳ ಸಂಖ್ಯೆ ಎಷ್ಟು ಅನ್ನುವಂತ 4 ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಎರಡನೇದು x² + 4x + 4 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂದ್ರೆ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಯಾವುದು ಉತ್ತರವನ್ನು ಬರುತ್ತೆ ಅಂತಕ್ಕಂಥ ತಿಳಿಸ್ಬೇಕು. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿಯೂ ಕೂಡ 1 ಅಂಕದ 2 ಪ್ರಶ್ನೆಗಳಿದ್ದು ಒಟ್ಟು 2 ಅಂಕಗಳು. ವರ್ಗ ಸಮೀಕರಣದ ಆದರ್ಶ ರೂಪವನ್ನ ಬರೆಯಿರಿ. 4ನೇ ಪ್ರಶ್ನೆ, ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಇನ್ನು ಮೂರನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. 3 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 6. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306 ಆದರೆ ಆ ಅನುಕ್ರಮ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, x² - 3x - 10 0. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, 2x² + kx + 3 0. ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ k ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು. ಇಲ್ಲಿಯೂ ಕೂಡ ಒಟ್ಟು ಅಂಕಗಳು 6. 8ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ರೋಹನನ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇದೆ. ಆ 4 ಅಂಕದ ಪ್ರಶ್ನೆ 10ನೇ ಪ್ರಶ್ನೆ. ಮೊದಲನೇ ಸಂಖ್ಯೆಯ ವರ್ಗ ಮತ್ತು ನಂತರದ 2 ಸಂಖ್ಯೆಗಳ ಗುಣಲಬ್ಧಗಳ ಮೊತ್ತವು 150 ಆಗುವಂತೆ 3 ಕ್ರಮಾಗತ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಈಗ ಮತ್ತೆ ಮುಂದೆ ಎರಡನೇ ಒಂದು ಘಟಕವಾರು ಕಿರು ಪರೀಕ್ಷೆಯಲ್ಲಿ ಎರಡನೇದ್ದು ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಸೆಕೆಂಡ್. ಇದು ವರ್ಗ ಸಮೀಕರಣಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ಲವೂ ವರ್ಗ ಸಮೀಕರಣಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1ನೇ ಪ್ರಶ್ನೆ ಈಗಾಗಲೇ ಇಲ್ಲಿ ಮೇಲ್ಗಡೆ ಓದಿದ್ದೇನೆ. ಈಗ ಒಂದು ಪ್ರಶ್ನೆ ನೇರವಾಗಿ ಹೋಗೋಣ. ಕೆಳಗಿನ ಸಮೀಕರಣಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅನ್ನುವಂಥ 4 ಉತ್ತರಗಳನ್ನು ನೋಡಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು. ಎರಡನೇ, ವರ್ಗ ಸಮೀಕರಣ ಹೊಂದಿರಬಹುದಾದ ಗರಿಷ್ಠ ಮೂಲಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಉತ್ತರವನ್ನು ಬರೀಬೇಕು. ಇನ್ನು 2ನೇ ಪ್ರಶ್ನೆ ಇಲ್ಲಿಯೂ ಕೂಡ ಅಂಕಗಳು ಅದೇ ರೀತಿಯಾಗಿರುತ್ತೆ. 3ನೇದು x - 9 x - 2 0 ಆದಾಗ ವರ್ಗ ಸಮೀಕರಣದ ಮೂಲಗಳನ್ನ ಬರೆಯಿರಿ ಅಂತಿದೆ. 4ನೇ, ವರ್ಗ ಸಮೀಕರಣದ ಶೋಧಕದ ಬೆಲೆ -25 ಬಂದಾಗ ಅದರ ಸ್ವಭಾವ ಏನಾಗಿರುತ್ತದೆ ಅಂತಕ್ಕಂಥದ್ದು ಅಂದ್ರೆ ಡೆಲ್ಟಾ ಬೆಲೆ <0 ಆದಾಗ ಆ ಊಹಾ ಮೂಲಗಳಾಗಿರುತ್ತೆ ಅನ್ನುವಂಥದ್ದು ಬರೆಯುವಂಥದ್ದು. ಇನ್ನು 3ನೇ ಪ್ರಶ್ನೆಗೆ 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ, x² - 3x - 10. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, 3x² + 7x - 12. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರ್ತಕ್ಕಂಥವು. 7ನೇದು kx × x - 2 + 6 0. ವರ್ಗ ಸಮೀಕರಣದ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ, 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಒಂದು ಬಾರಿ ಆಗಬೇಕು. ಇದು ರಿಪೀಟ್ ಆಗಿದೆ. ಇನ್ನು 9ನೇ ಪ್ರಶ್ನೆ, ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನ ಇಲ್ಲಿ ಕಂಡು ಹಿಡಿಯಿರಿ ಅನ್ನುವಂಥ ಇಲ್ಲಿ ಪ್ರಶ್ನೆಗೆ ಬರಬೇಕು ಅನ್ನುವಂಥದ್ದು. ನೆಕ್ಸ್ಟ್ 4 ಅಂಕದ ಪ್ರಶ್ನೆ. ಇಲ್ಲಿ 4 ಅಂಕದಲ್ಲಿ 10ನೇ ಪ್ರಶ್ನೆಯಲ್ಲಿ ನಾನು 2ಅನ್ನು ತೆಗೆದುಕೊಂಡಿದ್ದೇನೆ. √2x + 9 13 - x, x - 7/x 6. ಈ ಕೆಳಗಿನವುಗಳ ಮೂಲಗಳಂದ್ರೆ ಇವುಗಳನ್ನು ಆದರ್ಶ ರೂಪಕ್ಕೆ ತಂದು ಬಿಡಿಸಿ ಆದರ್ಶ ರೂಪಕ್ಕೆ ತಂದು ಅಪವರ್ತನ ಮಾಡುವುದರ ಮೂಲಕ ಇವುಗಳ ಮೂಲಗಳನ್ನ ಕಂಡುಹಿಡಿಯುವಂಥದ್ದು. ಇನ್ನು ಮತ್ತೆ ಮುಂದಿನ ಥರ್ಡ್ ಟೆಸ್ಟ್, ಇದು ಯೂನಿಟ್ ಟೆಸ್ಟ್, ನ್ಯೂ ಸಿಲೆಬಸ್
ಘಟಕವಾರು ವರ್ಗ ಸಮೀಕರಣಗಳು ಸಾಧ್ಯ. ಮತ್ತೆ ಇಲ್ಲಿ ಅದೇ ರೀತಿಯಾದಂತಹ ಪ್ರಶ್ನೆಗಳು. ವರ್ಗ ಸಮೀಕರಣದ ಶೋಧಕವು b² - 4ac > 0 ಆದಾಗ, ಅಂದ್ರೆ ಡೆಲ್ಟಾ ಬೆಲೆ 0ಕ್ಕಿಂತ ಹೆಚ್ಚಾದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಅನ್ನುವಂಥದ್ದು. ಇವುಗಳಲ್ಲಿ ಉತ್ತರವನ್ನು ಆಯ್ಕೆ ಮಾಡಿರ್ತಕ್ಕಂಥ ಇದು ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎರಡು ಕ್ರಮಾನುಗತ ಧನಪೂರ್ಣಾಂಕಗಳ ಮೊತ್ತ 30 ಈ ಹೇಳಿಕೆಯ ಸಮೀಕರಣ ರೂಪ ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆಯನ್ನು ಓದ್ಕೊಂಡು ಇವುಗಳಲ್ಲಿ ಯಾವ ಸಮೀಕರಣ ಆಗುತ್ತೆ ಅಂತ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ. ಎರಡನೇ ಪ್ರಶ್ನೆಯಲ್ಲಿ 1 ಅಂಕದ 2 ಪ್ರಶ್ನೆಗಳಿವೆ. ಸಮನಾದ ಮೂಲಗಳನ್ನು ಹೊಂದಿದ್ರೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಏನಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, x² - 16 = 0 ಈ ವರ್ಗ ಸಮೀಕರಣದ 2 ಮೂಲಗಳು ಯಾವುವು ಅಂತಕ್ಕಂಥ ಬರೆಯುವಂಥದ್ದು. ಇನ್ನು ಮೂರನೇ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳು. ಐದನೇ ಪ್ರಶ್ನೆ, ಎರಡು ಕ್ರಮಾಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 34 ಆದರೆ ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥ ಕಂಡುಹಿಡಿಯಬೇಕು. ಆರನೇದು 2x² + x - 6 = 0 ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಏಳನೇ ಪ್ರಶ್ನೆ, 9x² - 6x + 1 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಂಟನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳಿವೆ. 8 ಮತ್ತು 9ಕ್ಕೆ 3 ಅಂಕಗಳು. ಜಾನ್ ಮತ್ತು ಜೀವಂತ್ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದೆ. ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ 124 ಆಗುತ್ತದೆ. ಹಾಗಾದ್ರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 9ನೇ, ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 8, ಇವುಗಳ ಉತ್ಕ್ರಮಗಳು 8/15 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ, ಒಂದು ಮೋಟಾರ್ ದೋಣಿಯ ವೇಗ ನಿಶ್ಚಲ ನೀರಿನಲ್ಲಿ 15 km/h. ಆ ದೋಣಿಯು 4 ಗಂಟೆ 30 ನಿಮಿಷಗಳಲ್ಲಿ ನದಿಯಲ್ಲಿ 30 ಕಿಲೋಮೀಟರ್ ದೂರ ಕೆಳಕ್ಕೆ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಿದರೆ ನದಿಯ ವೇಗವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಇನ್ನು ಮತ್ತೆ 4ನೇದು ಘಟಕವಾರು ಕಿರು ಪರೀಕ್ಷೆಯಲ್ಲಿ 4ನೇ ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ 1ನೇ ಪ್ರಶ್ನೆ 1 ಅಂಕದ್ದು. ವರ್ಗ ಸಮೀಕರಣದ ಶೋಧಕವು b² - 4ac < 0 ಆದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂತಕ್ಕಂಥದ್ದು. ವರ್ಗ ಸಮೀಕರಣದ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲದಿದ್ದರೆ ಶೋಧಕದ ಬೆಲೆಯ ಸೂತ್ರ ಏನಾಗಿರುತ್ತದೆ ಅನ್ನುವಂಥದ್ದು. ಇನ್ನ 3ನೇ ಪ್ರಶ್ನೆ, x - 4 × x + 2 = 0 ಆದರೆ x ನ ಬೆಲೆ ಏನು ಅನ್ನುವಂಥದ್ದು. 4ನೇದು ಗರಿಷ್ಠ 2 ಮೂಲಗಳನ್ನು ಹೊಂದಿರುವ ಸಮೀಕರಣವನ್ನು ಎಂಥ ಸಮೀಕರಣ ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರೀತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳಿವೆ. 5ನೇ ಪ್ರಶ್ನೆ, 4ರಷ್ಟಿರುವ ಸಂಖ್ಯೆಯನ್ನು 3ರಷ್ಟಿರುವ ಸಂಖ್ಯೆಯ ವರ್ಗದಿಂದ ಕಳೆದಾಗ 15 ದೊರಕುವುದು. ಆ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, 216 x² + 64 6x ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದು ಇದು ಆದರ್ಶ ರೂಪದಲ್ಲಿ ಮೊದಲು ತಂದುಕೊಳ್ಬೇಕು. 7ನೇ ಪ್ರಶ್ನೆ, x² - 2x = 15 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇನ್ನು 3 ಅಂಕದ ಪ್ರಶ್ನೆಗಳು. 8ನೇ ಪ್ರಶ್ನೆ, ಒಂದು ವಸ್ತುವನ್ನು 24ಕ್ಕೆ ಮಾರಿ ಒಬ್ಬ ವರ್ತಕನು ಅದರ ಕೊಂಡ ಬೆಲೆ ಎಷ್ಟು ರೂಪಾಯಿಗಳು ಅಷ್ಟು ಶೇಕಡಾ ಲಾಭವನ್ನು ಪಡೆದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತಕ್ಕಂಥದ್ದು. 9ನೇದು ಕಾವ್ಯ ಮತ್ತು ಕಾರ್ತಿಕರ ವಯಸ್ಸು 11 ಮತ್ತು 14 ವರ್ಷಗಳು. ಇವರಿಬ್ಬರ ವಯಸ್ಸಿನ ಗುಣಲಬ್ಧವು 304 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಅಂತ ಪ್ರಶ್ನೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ 10ನೇ ಪ್ರಶ್ನೆ, ಒಂದು ಕೆಲಸವನ್ನು ಪೂರ್ತಿ ಮಾಡಲು ನಂದನನು ಶೋಭಾಳಿಗಿಂತ 6 ದಿನಗಳನ್ನು ಕಡಿಮೆ ತೆಗೆದುಕೊಳ್ಳುತ್ತಾನೆ. ಅದೇ ಕೆಲಸವನ್ನು ನಂದನ್ ಮತ್ತು ಶೋಭಾ ಒಟ್ಟಿಗೆ ಸೇರಿ 4 ದಿವಸಗಳಲ್ಲಿ ಮುಗಿಸುವರು. ಹಾಗಿದ್ದರೆ ಶೋಭಾ ಒಬ್ಬಳೇ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿತಕ್ಕಂಥದ್ದು. ಇನ್ನ ಕೊನೆಯ ಒಂದು ಘಟಕ ಪರೀಕ್ಷೆ ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ x² + 4x + 4 ಈ ಸಮೀಕರಣದ ಶೋಧಕದ ಬೆಲೆ. 2ನೇ ಪ್ರಶ್ನೆ, x × x - i = 0 ಇಲ್ಲಿ ಏನಿಲ್ಲ. ವರ್ಗ ಸಮೀಕರಣದ ಮೂಲಗಳು ಯಾವುವು ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ a, b ಮತ್ತು c ಗಳು ಈ ಸಂಖ್ಯೆಗಳು ಯಾವ ಆಗಿವೆ ಅಂತಕ್ಕಂಥ ಎಂಥ ಸಂಖ್ಯೆಗಳು ಇರ್ತವೆ ಅಂತಕ್ಕಂಥ. 4ನೇದು ax² + bx + c = 0ದಲ್ಲಿ a = 0 ಆದ್ರೆ ಉಂಟಾಗಿರುವಂತಹ ಸಮೀಕರಣ ಯಾವುದು ಅಂತ. ಇನ್ನು 3ನೇ ಪ್ರಶ್ನೆ, ಅದರಲ್ಲಿ 2 ಅಂಕದ 3 ಪ್ರಶ್ನೆಗಳು. 5ನೇ ಪ್ರಶ್ನೆಯನ್ನು ನೋಡೋಣ. ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 6 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣ 108 ಸೆಂಟಿಮೀಟರ್² ಆದರೆ ಅದರ ಪಾದವನ್ನು ಕಂಡುಹಿಡಿಯಿರಿ. ಇನ್ನು 6ನೇ ಪ್ರಶ್ನೆ, kx² - 6x - 2 = 0 ವರ್ಗ ಸಮೀಕರಣವು 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, 4x² + 4√3x + 3 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು. 2 ಅಂಕಿಗಳ
ಒಂದು ಸಂಖ್ಯೆಯು 2 ಅಂಕಿಗಳ ಗುಣಲಬ್ಧ 12 ಆಗಿದೆ. ಆ ಸಂಖ್ಯೆಗೆ 36 ಕೂಡಿದಾಗ ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತವೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು 9ನೇ ಪ್ರಶ್ನೆ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ. ಪ್ರತಿ ಆಟಿಕೆಯ ಉತ್ಪಾದನೆ ವೆಚ್ಚವು ರೂಪಾಯಿಗಳಲ್ಲಿ 55ರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನೆ ವೆಚ್ಚವು ರೂಪಾಯಿ 750 ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು 4 ಅಂಕದ ಪ್ರಶ್ನೆ, ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಅನಿರುದ್ಧನು ಕೆಲವು ಪುಸ್ತಕಗಳನ್ನು ರೂಪಾಯಿ 60ಕ್ಕೆ ಕೊಂಡನು. ಅಷ್ಟೇ ಹಣಕ್ಕೆ ಅವನು ಇನ್ನೂ 5 ಪುಸ್ತಕಗಳನ್ನು ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ 1 ಕಡಿಮೆ ಆಗುತ್ತಿತ್ತು. ಅನಿರುದ್ಧನು ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ. ಆ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಆ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ 5 ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಕಿರು ಪರೀಕ್ಷೆಗಳಿಗಾಗಿ 5 ನಾನು ಘಟಕ ಪರೀಕ್ಷೆಗಳನ್ನ ತೆಗೆದುಕೊಂಡು ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರಶ್ನೆಗಳು, ಅಪ್ಲೋಡ್ ಆಗಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.